ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಿದ್ಧತೆಗಳು ಆರಂಭವಾಗಿವೆ. ಆದ್ರೀಗ ಆರಂಭದಲ್ಲೇ ನೂತನ ಏರ್ಪೋರ್ಟ್ ಸ್ಥಳದ ವಿಚಾರದಲ್ಲಿ ಭಾರಿ ಜಟಾಪಟಿ ಶುರುವಾಗಿದೆ. ಏನದು ಬನ್ನಿ ನೋಡೋಣ. ಬೆಂಗಳೂರು 2ನೇ ಏರ್ಪೋರ್ಟ್ ನಿರ್ಮಾಣ ಜಟಾಪಟಿ. ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಠಿಕಾಣಿ ಹೂಡಿರುವ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕನಕಪುರ ರಸ್ತೆಯ 2 ಸ್ಥಳ, ನೆಲಮಂಗಲದ ಕುಣಿಗಲ್ನಲ್ಲಿ ಸ್ಥಳ ಪರಿಶೀಲನೆ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲಿನಲ್ಲೇ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಸರ್ಕಾರ ಉದ್ದೇಶಿಸಿದೆ. ಆದರೆ ದೂರದ ಶಿರಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸಿ ಅಂತ ಟಿಬಿ ಜಯಚಂದ್ರ ಸೇರಿ 30ಕ್ಕೂ ಹೆಚ್ಚು ಶಾಸಕರು ಸಿಎಂಗೆ ಪತ್ರ ಬರೆದಿದ್ದಾರೆ. ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇರ್ತಕ್ಕಂಥದ್ದು. ವಿಧಿವತ್ತಾಗಿ ಕಾನೂನುಬದ್ಧವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು 150 ಕಿಲೋಮೀಟರ್ ಆದ್ಮೇಲೆ ಅದು ಶಿರಾ ಯಾಕೆ ಅಂತ ಹೇಳಿದ್ರೆ, ಶಿರಾದಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ. ಬ್ಯಾಂಗ್ಳೂರ್ ಟು ಶಿರಾ ಇಸ್ ಓನ್ಲಿ 1 hour ಜರ್ನಿ. ಬೆಂಗಳೂರು ಸುತ್ತಮುತ್ತ ಏರ್ಪೋರ್ಟ್ ಬೇಡ, ತುಮಕೂರಿನ ಶಿರಾದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕರು ಒತ್ತಡ ಹಾಕ್ತಿದ್ದಾರೆ. ಇದಕ್ಕೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ಆದರೆ ಸಚಿವ ಎಂಬಿ ಪಾಟೀಲ್ ಶಿರಾದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಅದು ತುಮಕೂರು, ಚಿತ್ರದುರ್ಗ ಏರ್ಪೋರ್ಟ್ ಆಗುತ್ತೆ ಎಂದಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೇ ಏರ್ಪೋರ್ಟ್ ಆದ್ರೂ ಸಂತೋಷ ಅಂತ ಡಿಕೆ ಹೇಳಿದ್ದಾರೆ. ನಮಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ನಾನು 6 ತಿಂಗಳ ಹಿಂದೆ ಪತ್ರ ಬರ್ತೀನಿ CM ಅವ್ರಿಗೆ, ಶಿರಾದಲ್ಲಿ ಆಗಬೇಕು. ಮತ್ತು ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೂಡ ಇದೆ, ಅಲ್ಲಿ ನಮ್ಮದೇ ಲ್ಯಾಂಡ್ ಇದೆ. ಸೊ ಉತ್ತರ ಕರ್ನಾಟಕ 7-8 ಜಿಲ್ಲೆಗೆ ಅನುಕೂಲ ಆಗುತ್ತೆ. 7-8 ಸುಮಾರು ಅರ್ಧ ನಾವು ಸಿರಾಗ್ ಮಾಡಬೇಕು ಅಂತಂದರೆ ಹಿರಿಯರಿದ್ದಾರೆ, ಜಯಚಂದ್ರ ಅವ್ರಿಗೆ ಗೌರವ ಕೊಡ್ತೇನೆ. ಸಿರಾಗ್ ಮಾಡಿದ್ರೆ ಅವ್ರಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲ್ಲ. ಅದು ಏನಾಗ್ತದೆ, ತುಮಕೂರು ಡಿಸ್ಟಿಕ್ ಏರ್ಪೋರ್ಟ್, ತುಮಕೂರು, ಶಿರಾ, ಚಿತ್ರದುರ್ಗ ಏರ್ಪೋರ್ಟ್ ಆಗ್ತದೆ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಶಿರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಹೋದೆ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಶಿರಾ, ನೆಲಮಂಗಲ, ಕುಣಿಗಲ್, ಬಿಡದಿ, ಕನಕಪುರ ಎಲ್ಲಾ ಕಡೆಯಿಂದಲೂ ಲಾಬಿ ಇದೆ. 2ನೇ ಏರ್ಪೋರ್ಟ್ ಎಲ್ಲಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಸುನಿಲ್, TV9 ಬೆಂಗಳೂರು.